ದಿ ಡೆವಿಲ್ ನಟ ದರ್ಶನ್ ಅವರ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಸಿನಿಮಾ ಮಾಡಿದಂತಹ ಸಾಧನೆ ಏನು, ಅದರಲ್ಲೂ ಆಲ್ಮೋಸ್ಟ್ ಇಂಡಸ್ಟ್ರಿಯಿಂದ ಒಂದು 7ರಿಂದ 8 ವರ್ಷಗಳ ಕಾಲ ದೂರ ಇದ್ದಂತಹ ನಿರ್ದೇಶಕ ಮಿಲನ ಪ್ರಕಾಶ್. ಅದರಲ್ಲೂ ಈ ಹಿಂದಿನ ನಟ ದರ್ಶನ್ ಅವರ ಸಿನಿಮಾಗಳಿದೆ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಒಂದಷ್ಟು ಸ್ಯಾಟಲೈಟ್ ರೈಟ್ಸ್ ಸೇಲ್ ಆಗಿರೋದು, ಡಿಜಿಟಲ್ OTT ರೈಟ್ಸ್ ಸೇಲ್ ಆಗಿರೋದು. ನಾಟ್ ಓನ್ಲಿ ಡೆವಿಲ್, ಎಲ್ಲಾ ಚಿತ್ರಗಳಿಗೂ ಸಹ ಈ ಒಂದು ಲೆಕ್ಕಾಚಾರವನ್ನ ಕೊಡುವಂತಹ ಕೆಲಸವನ್ನ ಸ್ಯಾಕ್ ಮಿಲ್ಕ್ ಮಾಡುತ್ತೆ. 34.33 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಸಿನಿಮಾ ಮಾಡಿಕೊಂಡಿದೆ. ಹಾಗಾಗಿ ಜಿ ವಾಹಿನಿ ಏನ್ ಮಾಡುತ್ತೆ, ಆದಂತಹ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳುತ್ತೆ. ಡೆವಿಲ್ ಚಿತ್ರವನ್ನ ಯಾವ ಚಾನೆಲ್ ಕೂಡ ಬೈ ಮಾಡಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ದಿ ಡೆವಿಲ್ ನಟ ದರ್ಶನ್ ಅವರ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಸಾಕಷ್ಟು ಕಾರಣಗಳಿಗೋಸ್ಕರ ಈ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಬೆಟ್ಟದಷ್ಟು ಇತ್ತು ಅಂತಂದರೆ ತಪ್ಪಾಗಲ್ಲ. ಆದರೆ ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗಿ 18ರಿಂದ 19 ದಿನಗಳು ಕಳೆದು ಹೋಗಿದೆ. ಸೊ ಸಿನಿಮಾ ಮಾಡಿದಂತಹ ಸಾಧನೆ ಏನು, ಅದರ ಜೊತೆಗೆ ಈ ಸಿನಿಮಾದ ಮೇಲೆ ಇದ್ದಂತಹ ಬೆಟ್ಟದಂತಹ ಎಕ್ಸ್ಪೆಕ್ಟೇಷನ್ ಏನಿತ್ತು, ಆ ಎಕ್ಸ್ಪೆಕ್ಟೇಷನನ್ನು ಈ ಸಿನಿಮಾ ರೀಚ್ ಮಾಡ್ತಾ ಅನ್ನೋದನ್ನು ನೋಡೋದಾದರೆ ಒಂದಷ್ಟು ರಿಪೋರ್ಟ್ ಇದಕ್ಕೆ ಉತ್ತರ ಕೊಡುತ್ತೆ. ಯಾಕಪ್ಪ ಅಂತಂದರೆ ನಟ ದರ್ಶನ್ ಅವರು ಜೈಲಲ್ಲಿ ಇರುವ ಕಾರಣಕ್ಕಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಅವರ ನಿಜ ಜೀವನದಲ್ಲಿ ಆಗಿತ್ತು. ಸೊ ಆ ನಿಜ ಜೀವನದಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳಿಂದ ಅವರ ಪ್ರೊಫೆಷನಲ್ ಜೀವನದ ಮೇಲೂ ಸಹ ಸಾಕಷ್ಟು ಹೊಡೆತ ಬಿದ್ದಿತ್ತು ಅಂತಂದ್ರೂ ತಪ್ಪಾಗಲ್ಲ. ಇಂತಹ ಸಂದರ್ಭದಲ್ಲಿ ರಿಲೀಸ್ ಆದಂತಹ ಚಿತ್ರವೇ ದಿ ಡೆವಿಲ್. ಇಫ್ ಇನ್ ಕೇಸ್ ನಟ ದರ್ಶನ್ ಅವರು ಹೊರಗಡೆ ಇದ್ದಿದ್ದರೆ ಮೋಸ್ಟ್ಲಿ ಈ ಚಿತ್ರದ ಕತೆ ಅಂದರೆ ರಿಲೀಸ್ ಆದಮೇಲೆ ಕಂಡಂತಹ ಪ್ರದರ್ಶನಗಳ ಕತೆ, ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ನಡೆದಂತಹ ಒಂದಷ್ಟು ಗೊಂದಲಗಳು, ಇವೆಲ್ಲವೂ ಸಹ ಯಾವುದೂ ಕೂಡ ಇರ್ತಿರ್ಲಿಲ್ಲ. ಪ್ರಮೋಷನ್ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಆಗಿ ಸಿನಿಮಾ ಇನ್ನೊಂದಷ್ಟು ಕಲೆಕ್ಷನನ್ನು ಮಾಡಿಕೊಳ್ಳುವ ಒಂದು ಎಕ್ಸ್ಪೆಕ್ಟೇಷನನ್ನು ಸಹ ನಾವು ಇಟ್ಕೋಬೋದಾಗಿತ್ತು. ಆದರೆ ಪರಿಸ್ಥಿತಿ ಡೆವಿಲ್ ಸಿನಿಮಾದು ಆಗಿರಲಿಲ್ಲ. ಅದರಲ್ಲೂ ಆಲ್ಮೋಸ್ಟು ಇಂಡಸ್ಟ್ರಿಯಿಂದ ಒಂದು 7ರಿಂದ 8 ವರ್ಷಗಳ ಕಾಲ ದೂರ ಇದ್ದಂತಹ ನಿರ್ದೇಶಕ ಮಿಲನ ಪ್ರಕಾಶ್ ಅವರು. ಅದರಲ್ಲೂ ಇಷ್ಟು ಗ್ಯಾಪನ್ನು ಆದ ನಂತರ ಅವರು ಒಂದು ಕಥೆಯನ್ನು ಹಿಡ್ಕೊಂಡು ಬಂದ ಮೇಲೆ ಆ ಕಥೆಯನ್ನು ನಟ ದರ್ಶನ್ ಅವರು ಒಪ್ಪಿಕೊಂಡಾಗಲೇ ಸಾಕಷ್ಟು ಅಭಿಮಾನಿಗಳಿಗೆ ಅದು ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಈ ಹಿಂದೆ ಈ ಕಾಂಬಿನೇಷನ್ನಲ್ಲಿ ತಾರಕ್ ಎನ್ನುವ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಕ್ಕೆ ಅಂದರೆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ರೀಚ್ ಆಗಿರಲಿಲ್ಲ. ಸೊ ಹಾಗಾಗಿ ಈ ಇಬ್ಬರ ಕಾಂಬಿನೇಷನ್ನ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಸ್ವತಃ ಅಭಿಮಾನಿಗಳಿಗೂ ಸಹ ಇರಲಿಲ್ಲ. ಆದರೂ ಇದೆಲ್ಲವನ್ನೂ ಸಹ ದಾಟಿಕೊಂಡು ಸಿನಿಮಾ ಚಿತ್ರೀಕರಣವನ್ನು ಕಂಪ್ಲೀಟ್ ಮುಗಿಸ್ತು. ಅಂದರೆ ಅಂದುಕೊಂಡಂತಹ ಟೈಮಿಗೆ ಆಗಲಿಲ್ಲ. 2024 ಡಿಸೆಂಬರ್ಗೇನೆ ಈ ಚಿತ್ರ ರಿಲೀಸ್ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. 2025 ಡಿಸೆಂಬರ್ಗೆ ರಿಲೀಸ್ ಅಂತೂ ಆಯಿತು. ರಿಲೀಸ್ ಆದ ನಂತರ ನಡೆದಿದ್ದೆಲ್ಲವೂ ಏನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ರಿಲೀಸ್ ಆಯಿತು ಚಿತ್ರ. ರಿಲೀಸ್ ಆದ ನಂತರ ಮೊದಲ ದಿನದ ಕಲೆಕ್ಷನ್ನ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ಅದರಲ್ಲೂ ಈ ಹಿಂದಿನ ನಟ ದರ್ಶನ್ ಅವರ ಸಿನಿಮಾಗಳೇನಿದೆ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಒಂದಷ್ಟು ಸ್ಯಾಟಲೈಟ್ ರೈಟ್ಸ್ ಸೇಲ್ ಆಗಿರೋದು, ಡಿಜಿಟಲ್ OTT ರೈಟ್ಸ್ ಸೇಲ್ ಆಗಿರೋದು, ಸಾಕಷ್ಟು ಮೂಲಗಳಿಂದ ಒಂದಷ್ಟು ಚಿತ್ರಕ್ಕೆ ಬರಬೇಕಾದಂತಹ ಒಂದು ಮೊತ್ತ ಅಂದರೆ ರಿಲೀಸ್ಗಿಂತ ಮುಂಚೆನೇ ಪ್ರೊಡ್ಯೂಸರ್ ಸೇಫ್ ಆಗುವಷ್ಟರ ಮಟ್ಟಕ್ಕೆ ಬೇರೆ ಬೇರೆ ರೈಟ್ಸ್ಗಳಿಂದ ಒಂದಷ್ಟು ಹಣವನ್ನು ಕಲೆ ಹಾಕುವಂತಹ ಒಂದು ಚಾಪನ್ನು ಇಟ್ಕೊಂಡಿದ್ದಂತಹ ನಟ ದರ್ಶನ್ ಅವರು. ಆದರೆ ಈ ಎಲ್ಲ ವಿಚಾರಗಳಲ್ಲೂ ಡೆವಿಲ್ ಸಿನಿಮಾ ಎಡವಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ರಿಲೀಸ್ ಆಗಿ ಮೊದಲ ದಿನ ಚಿತ್ರ ಭರ್ಜರಿ ಕಲೆಕ್ಷನನ್ನು ಮಾಡ್ಕೊತು. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸ್ವತಃ ಅಫಿಷಿಯಲ್ ಆಗಿ ನಟ ದರ್ಶನ್ ಅವರ ಅಭಿಮಾನಿ ಪೇಜ್ನಲ್ಲಿ ಪ್ರಸಾರವಾದಂತಹ ಅಥವಾ ಪಬ್ಲಿಷ್ ಆದಂತಹ ಪೋಸ್ಟೇ ಹೇಳ್ತಾ ಇತ್ತು 13+ ಕೋಟಿ ಕಲೆಕ್ಷನನ್ನು ಮಾಡ್ಕೊಂಡಿದೆ ಅಂತ. ಅದಾದಮೇಲೆ ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ರು. ಯಾಕೆ ಡಿಲೀಟ್ ಮಾಡಿದ್ರು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಅದನ್ನೇ ನಾವು ಕನ್ಸಿಡರ್ ಮಾಡೋದಾದರೆ 13+ crore ಮೊದಲ ದಿನದ ಕಲೆಕ್ಷನ್. ಅದಾದ ನಂತರ ಚಿತ್ರತಂಡ ಯಾವುದೇ ರೀತಿಯ ಅಫಿಷಿಯಲ್ ಆದ ಒಂದು ಮಾಹಿತಿಯನ್ನು ಚಿತ್ರದ ಕಲೆಕ್ಷನ್ನ ವಿಚಾರವಾಗಿ ಕೊಡಲೇ ಇಲ್ಲ. ಆದರೆ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಕ್ ಮಿಲ್ಕ್ ಏನಿದೆ ಅದು ಒಂದು ಅಂದಾಜಿನ ಮೇಲೆ ಒಂದು ಅಪ್ರಾಕ್ಸಿಮೇಟ್ ಲೆಕ್ಕವನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿದಿನ ನಾಟ್ ಓನ್ಲಿ ಡೆವಿಲ್ ಎಲ್ಲ ಚಿತ್ರಗಳಿಗೂ ಸಹ ಈ ಒಂದು ಲೆಕ್ಕಾಚಾರವನ್ನು ಕೊಡುವಂತಹ ಕೆಲಸವನ್ನು ಸ್ಯಾಕ್ ಮಿಲ್ಕ್ ಮಾಡುತ್ತೆ. ಸೊ ಇಂತಹ ಸ್ಯಾಕ್ ಮಿಲ್ಕ್ ವೆಬ್ಸೈಟ್ನಲ್ಲಿ ಬಂದಂತಹ ಮಾಹಿತಿಯ ಪ್ರಕಾರ 2ನೇ ದಿನ 3.4 ಅಂದರೆ 3 ಕೋಟಿ 40 ಲಕ್ಷ, 3ನೇ ದಿನ 3 ಕೋಟಿ 80 ಲಕ್ಷ, 4ನೇ ದಿನ 4 ಕೋಟಿ, 5ನೇ ದಿನ 1.45 ಕೋಟಿ, 6ನೇ ದಿನ 1.05 ಕೋಟಿ, 7ನೇ ದಿನ 85 ಲಕ್ಷಕ್ಕೆ ಕುಸಿದಿತ್ತು ಕಲೆಕ್ಷನ್ನು. ಅದರ ಜೊತೆಗೆ 8ನೇ ದಿನ 65 ಲಕ್ಷ, 9ನೇ ದಿನ 45 ಲಕ್ಷ,
10ನೇ ದಿನ 71 ಲಕ್ಷ. ಇನ್ನು 11ನೇ ದಿನ ಕೂಡ ವೀಕೆಂಡ್ ಆಗಿದ್ದ ಕಾರಣಕ್ಕೆ 1.24 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು. 12ನೇ ದಿನ 33 ಲಕ್ಷ, 13ನೇ ದಿನ 32 ಲಕ್ಷ, 14ನೇ ದಿನ 27 ಲಕ್ಷ, 15ನೇ ದಿನ 24 ಲಕ್ಷ, 16ನೇ ದಿನ 11 ಲಕ್ಷ, 17ನೇ ದಿನ 13 ಲಕ್ಷ, 18ನೇ ದಿನ ಅಂದರೆ ನಿನ್ನೆ 21 ಲಕ್ಷ ಕಲೆಕ್ಷನ್ ಅನ್ನು ಡೆವಿಲ್ ಸಿನಿಮಾ ಮಾಡಿಕೊಂಡಿದೆ. ಇಲ್ಲಿಯವರೆಗೂ ಓವರ್ ಆಲ್ ಡೆವಿಲ್ ಸಿನಿಮಾದ ಕಲೆಕ್ಷನ್ ಅನ್ನು ನಾವು ನೋಡೋದಾದರೆ ಗ್ರಾಸ್ ಕಲೆಕ್ಷನ್ ಅನ್ನು ನಾವು ಲೆಕ್ಕ ಹಾಕೋದಾದರೆ 34.33 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಸಿನಿಮಾ ಮಾಡಿಕೊಂಡಿದೆ. ಸೊ ಇನ್ನು ಒಂದು ವಾರ ಸಿನಿಮಾ ಥಿಯೇಟರ್ನಲ್ಲಿ ರನ್ ಆದರೂ ಕೂಡ ಹತ್ತಿರ 35ರಿಂದ 36 ಕೋಟಿ ರೂಪಾಯಿ ಕಲೆಕ್ಷನ್ಗೆ ಬಂದು ನಿಂತುಕೊಳ್ಳಬಹುದು ಡೆವಿಲ್ ಸಿನಿಮಾದ ಲೈಫ್ ಟೈಮ್ ಥಿಯೇಟ್ರಿಕಲ್ ಕಲೆಕ್ಷನ್ ಅಂತ ಈ ರಿಪೋರ್ಟನ್ನು ನೋಡಿದಾಗ ನನಗನ್ನಿಸ್ತಾ ಇದೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ನಟ ದರ್ಶನ್ ಅವರ ಯಾವುದೇ ಸಿನಿಮಾ ಆದರೂ ಸಹ ಈ ಹಿಂದೆ ಅಂದರೆ ಸಿನಿಮಾ ಸೆಟ್ಟೇರ್ದಾಗಿಂದ ರಿಲೀಸ್ ಆಗೋದ್ರ ಒಳಗಡೆನೆ ಪ್ರೊಡ್ಯೂಸರ್ ಸೇಫ್ ಆಗೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಬೇಕು ಚಿತ್ರತಂಡ ತಗೊಳ್ತಾ ಇತ್ತು. ಅದರ ಜೊತೆಗೆ ಬೇರೆ ಬೇರೆ ಚಾನಲ್ಗಳು, OTTಗಳು ನಟ ದರ್ಶನ್ ಅವರ ಸಿನಿಮಾವನ್ನು ಬೈ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ವು. ಆದರೆ ಈ ಡೆವಿಲ್ ವಿಚಾರದಲ್ಲೂ ಸಹ ಆರಂಭದ ದಿನಗಳಲ್ಲಿ ಅದು ಆಗಿತ್ತು. ಡೆವಿಲ್ ಸಿನಿಮಾದ ಸ್ಯಾಟಲೈಟ್ ರೈಟ್ಸನ್ನು ಝೀ ವಾಹಿನಿ ಅಗ್ರಿಮೆಂಟನ್ನು ಮಾಡ್ಕೊಂಡಿತ್ತು, ನಾವು ತಗೊಳ್ತೀವಿ ಅಂತ. ಅದರ ಜೊತೆಗೆ OTT ಕೂಡ ZEE5ಗೆ ಸೇಲ್ ಆಗೋದಕ್ಕೆ ಅಗ್ರಿಮೆಂಟ್ ಆಗಿತ್ತು. ಆದರೆ ಯಾವಾಗ ಅಗ್ರಿಮೆಂಟ್ನ ಪ್ರಕಾರ ಚಿತ್ರವನ್ನು ಮುಗಿಸೋದಕ್ಕೆ ಸಾಧ್ಯವಾಗಲಿಲ್ಲ, ಚಿತ್ರವನ್ನು ಮುಗಿಸಿ ರಿಲೀಸ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಹಾಗಾಗಿ ಝೀ ವಾಹಿನಿ ಏನು ಮಾಡುತ್ತೆ, ಆದಂತಹ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಳ್ಳುತ್ತೆ. ಸೊ ಇಲ್ಲಿಯವರೆಗೂ ಸಹ ಡೆವಿಲ್ ಚಿತ್ರವನ್ನು ಯಾವ ಚಾನೆಲ್ ಕೂಡ ಬೈ ಮಾಡಿಲ್ಲ, ಜೊತೆಗೆ ಯಾವ OTT ಪ್ಲಾಟ್ಫಾರ್ಮ್ ಕೂಡ ಡೆವಿಲ್ ಚಿತ್ರವನ್ನು ಬೈ ಮಾಡಿಲ್ಲ. ಕಾರಣ ನನಗಂತೂ ಗೊತ್ತಿಲ್ಲ. ಸೊ ಡೆವಿಲ್ ಚಿತ್ರದ ಓವರ್ ಆಲ್ ಲೈಫ್ ಟೈಮ್ನ ಕಲೆಕ್ಷನ್, ಅದರಲ್ಲೂ ಡೆವಿಲ್ ಚಿತ್ರದ ಒಂದು ಅಂದರೆ ವ್ಯಾವಹಾರಿಕವಾಗಿ ನೋಡೋದಾದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಡೆವಿಲ್ ಚಿತ್ರದ ವಿಚಾರವಾಗಿ ಆಗಿದೆ. ಒಂದು ಅಂದುಕೊಂಡ ಟೈಮ್ಗೆ ಸಿನಿಮಾವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ, ಅದರ ಜೊತೆಗೆ ರಿಲೀಸ್ ಮಾಡೋದಕ್ಕೂ ಆಗಲಿಲ್ಲ. ಆದರೂ ಸಹ ರಿಲೀಸ್ ಆದ ನಂತರ ಆದರೂ ಯಾವುದಾದರೂ ಸ್ಯಾಟಲೈಟ್ ಚಾನಲ್ ಅಥವಾ OTT ಇದನ್ನು ಕೊಂಡುಕೊಳ್ಳೋದಕ್ಕೆ ಮನಸ್ಸು ಮಾಡಬೇಕಿತ್ತು, ಅಥವಾ ಚಿತ್ರತಂಡ ಅಥವಾ ನಿರ್ಮಾಪಕರು ಇದನ್ನು ಸೇಲ್ ಮಾಡೋದಕ್ಕೆ ಮನಸ್ಸು ಮಾಡಬೇಕಾಗಿತ್ತು. ಇಲ್ಲಿ ನನಗೆ ಅರ್ಥ ಆಗದೆ ಇರೋದು, ಸ್ಯಾಟಲೈಟ್ ಅಥವಾ OTT ಯಾರೂ ಕೂಡ ಡೆವಿಲ್ ಚಿತ್ರತಂಡಕ್ಕೆ ಆಫರ್ ಮಾಡ್ತಾ ಇಲ್ವಾ, ಅಥವಾ ಅವರು ಆಫರ್ ಮಾಡ್ತಾ ಇರುವ ಮೊತ್ತ ಡೆವಿಲ್ ಚಿತ್ರತಂಡಕ್ಕೆ ಇಷ್ಟ ಆಗ್ತಾ ಇಲ್ವಾ, ಅಥವಾ ಸ್ಯಾಟಲೈಟ್ ಹಾಗೂ OTTಯನ್ನು ಸೇಲ್ ಮಾಡೋದೇ ಬೇಡ ಅಂತ ಡೆವಿಲ್ ಚಿತ್ರತಂಡ ನಿರ್ಧಾರ ಮಾಡಿದ್ಯಾ? ಇದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಿರ್ದೇಶಕ ಆಗಿರುವಂತಹ ಮಿಲನಾ ಪ್ರಕಾಶ್ ಅವರೇ ಈ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಇಲ್ಲಿಯವರೆಗೂ ಸಹ ಇದರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಅದರಲ್ಲೂ ಕನ್ನಡದ ಒಬ್ಬ ಸ್ಟಾರ್ ನಟ ಥಿಯೇಟರ್ಗೆ ಜನ ಬರುವಂತೆ ಮಾಡುವಂತಹ ನಟನ ಸಿನಿಮಾಗೆ ಈ ರೀತಿ ಸ್ಯಾಟಲೈಟ್ ವಿಚಾರವಾಗಿ, ಡಿಜಿಟಲ್ ವಿಚಾರವಾಗಿ ಅವರ ಸಿನಿಮಾಗೆ ಈ ಸ್ಥಿತಿ ಬಂತು ಅಂತಂದರೆ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯ ಕತೆ ಯಾವ ಸ್ಟೇಜನ್ನು ತಲುಪುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ. ಇಲ್ಲಿ ನಾವು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಕೂಡ ಇದೆ. ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ವಿಚಾರಣೆಯನ್ನೆಲ್ಲ ಮುಗಿಸಿ ಅವರು ಆ ಕೇಸ್ನಲ್ಲಿ ತಪ್ಪಿತಸ್ಥರಲ್ಲ ಅಂತ ಪ್ರೂವ್ ಆಗಿ ಹೊರಗಡೆ ಬಂದ ನಂತರ ಜನ ಅವರನ್ನು ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲಿಯವರೆಗೂ ಅವರನ್ನು ಅನುಮಾನದ ದೃಷ್ಟಿಕೋನದಿಂದಲೇ ನೋಡ್ತಾ ಇರ್ತಾರೆ. ಅಂದರೆ ಮಾಡಿರಬಹುದು ಅಥವಾ ಮಾಡಿಲ್ಲ, ಈ ರೀತಿ ಡೌಟ್ಫುಲ್ ಆಗಿ ಜನ ನೋಡ್ತಾ ಇರ್ತಾರೆ. ಸೊ ಇದೆಲ್ಲದೂ ಸಹ ಎಫೆಕ್ಟ್ ಆಗಿ, ಅಂದರೆ ಸಾಕಷ್ಟು ಜನ ಸಿನಿಮಾ ಪತ್ರಕರ್ತರು ಈ ಹಿಂದೆ ಮಾತನಾಡಿದ್ದನ್ನು, ಅವ್ರ ಜೊತೆ ನಾನು ಪರ್ಸ್ನಲ್ ಆಗಿ ಮಾತನಾಡಿದ್ದನ್ನು ನಾನು ಕೇಳಿದ್ದೀನಿ. ಸಾಕಷ್ಟು ಇಂಡಸ್ಟ್ರಿನಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಗಳು ಆದಾಗ ಯಾವೆಲ್ಲ ರೀತಿ ನಟರ ಮೇಲೆ, ಆ ನಟರ ಚಿತ್ರಗಳ ಮೇಲೆ ಎಫೆಕ್ಟ್ ಆಗಿದೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಸೊ ಕನ್ನಡ ಇಂಡಸ್ಟ್ರಿನಲ್ಲಿ ರೈಟ್ ನೌ ನಟ ದರ್ಶನ್ ಅವರ ವಿಚಾರದಲ್ಲೂ ಸಹ ಡೆವಿಲ್ ಚಿತ್ರದ ವಿಚಾರದಲ್ಲಿ ಹಾಗೆ ಆಗಿದೆ. ಸೊ ಎಲ್ಲ ಒಂದು ಗೋಜಲ್ ಏನಿದೆ, ಅವರ ಪರ್ಸ್ನಲ್ ಲೈಫ್ನ ಗೋಜಲ್ಗಳು, ಅದನ್ನು ಬೇಗ ಮುಗಿಸ್ಕೊಂಡು ಬಂದು ಮತ್ತೆ ಅವರು ಕಾಟೇರ ಚಿತ್ರದಲ್ಲಿ ಪಡೆದುಕೊಂಡಂತಹ ಯಶಸ್ಸು, ಅದಕ್ಕಿಂತ ಮುಂಚೆ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಹಂಗೆ ತೊಡಗಿಸ್ಕೊಂಡು ಮತ್ತೆ ಆ ಒಂದು ವೈಭವವನ್ನು ಮರಳಿ ಬರುವಂತೆ ಮಾಡಲಿ ಅಂತ ಆಶಿಸ್ತಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.